ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಹಂಪಿಯಲ್ಲಿ ಸಮಾಲೋಚನಾ ಕಾರ್ಯಾಗಾರಕ್ಕೆ ಚಾಲನೆ, ಪ್ರವಾಸೋದ್ಯಮ ಅಭಿವೃದ್ಧಿಯ ಕುರಿತು ವಿಷಯ ಮಂಡನೆ. ಬೆಳಗಾವಿಯಲ್ಲಿ ಪಾರಂಪರಿಕ ಹೆಗ್ಗುರುತೊಂದಕ್ಕೆ ಮರುಜೀವ, ಐತಿಹಾಸಿಕ ಮೆಟ್ಟಿಲುಬಾವಿ ಈಗ ಫುಲ್ ಕ್ಲೀನ್. ರೈಲು ಮಾರ್ಗದಲ್ಲಿ ಪಯಣ, ದಂಡಕ್ಕೆ ಆಹ್ವಾನ, ದೂದ್ಸಾಗರ್ನಲ್ಲೊಂದು ಫೈನ್ ಹಾನಿ. ಮಾವ್ಲಿನಾಂಗ್ ಗ್ರಾಮಕ್ಕೆ ವೀಕೆಂಡ್ ಬ್ರೇಕ್, ಮೇಘಾಲಯದ ಸುಂದರ ಗ್ರಾಮದಲ್ಲಿ ನ್ಯೂ ರೂಲ್ಸ್. ಕರ್ನಾಟಕ ರಾಜ್ಯವನ್ನ ಜಾಗತಿಕವಾಗಿ ಪ್ರವಾಸೋದ್ಯಮ ಕೇಂದ್ರ ಬಿಂದುವಾಗಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಸಮಾಲೋಚನಾ ಕಾರ್ಯಾಗಾರವನ್ನ ಹಂಪಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಾಗತಿಕ ಗುಣಮಟ್ಟದ ಪ್ರವಾಸೋದ್ಯಮ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸುವ ಸಾಮರ್ಥ್ಯವಿರುವ ತಾಣಗಳನ್ನು ಗುರುತಿಸಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರದ ಭವಿಷ್ಯದ ಹಾದಿಯನ್ನು ರೂಪಿಸಲು ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಪ್ರವಾಸೋದ್ಯಮ ವಿಶ್ವಕ್ಕೆ ಮಾದರಿಯಾಗುವಷ್ಟು ಬಲಿಷ್ಠವಾಗಿದೆ. ಅದರಲ್ಲೂ ಹಂಪಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ಹೆಗ್ಗುರುತಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರಾಜ್ಯ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಐತಿಹಾಸಿಕ ಪರಂಪರೆಯ ಅಮೂಲ್ಯ ಹೆಗ್ಗುರುತೊಂದಕ್ಕೆ ಮರುಜೀವ ಸಿಕ್ಕಿದೆ. ಸುಮಾರು 300 ವರ್ಷಗಳಷ್ಟು ಹಳೆಯ ಬೆಳಗಾವಿಯ ಐತಿಹಾಸಿಕ ಮೆಟ್ಟಿಲುಬಾವಿಯು ಕಸ, ಮಣ್ಣು ಮತ್ತು ಅವಶೇಷಗಳಡಿ ಹೂತು ಹೋಗಿತ್ತು. ಇದೀಗ ಆ ಮೆಟ್ಟಿಲುಬಾವಿಯನ್ನ ಸಂಪೂರ್ಣವಾಗಿ ಪುನರ್ಜೀವನಗೊಳಿಸಲಾಗಿದೆ. 15ನೇ ಮತ್ತು 17ನೇ ಶತಮಾನದ ನಡುವಿನ ಅವಧಿಯಲ್ಲಿ ಆದಿಲ್ ಶಾಹಿ ಆಡಳಿತದ ಕಾಲದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾದ ಈ ಬಾವಿ ಇಲಾಖೆಯ ಕಣ್ಣಿಂದ ಮರೆಯಾಗಿತ್ತು. ಬೆಳಗಾವಿ ಮೂಲದ ಪ್ಯಾಸ್ ಫೌಂಡೇಶನ್, ಎನ್ಎಸ್ಎಸ್ ಸ್ವಯಂ ಸೇವಕರು ಹಾಗೂ ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ಈ ಪುರಾತನ ಬಾವಿ ಈಗ ಮರುಜೀವ ಪಡೆದಿದೆ. ಈ ಕುರಿತು ಸ್ಥಳೀಯರು ಪ್ಯಾಸ್ ಫೌಂಡೇಶನ್ ಮತ್ತು ಸ್ವಯಂ ಸೇವಕರ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಸ್ಟಿನ್ ನಗರವನ್ನ ಅಧಿಕೃತವಾಗಿ ವಿಶ್ವದ ಲೈವ್ ಮ್ಯೂಸಿಕ್ ರಾಜಧಾನಿ ಎಂದು ಕರೆಯಲಾಗುತ್ತೆ. ಇಲ್ಲಿನ ಹೋಟೆಲ್ಗಳು, ಕ್ಲಬ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿ ರಾತ್ರಿ ನೂರಾರು ಸಂಗೀತ ಕಚೇರಿಗಳು ನಡೆಯುತ್ತವೆ. ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವಿಶ್ವದ ಬೇರೆಲ್ಲಾ ನಗರಗಳಿಗಿಂತ ಹೆಚ್ಚು ಲೈವ್ ಮ್ಯೂಸಿಕ್ ವೇದಿಕೆಗಳಿವೆ. ಆಸ್ಟಿನ್ ನಗರದ ಕಾಂಗ್ರೆಸ್ ಅವೆನ್ಯೂ ಬ್ರಿಡ್ಜ್ ಕೆಳಗೆ ಅತಿದೊಡ್ಡ ಬಾವಲಿ ಸಂಕುಲವಿದೆ. ಬೇಸಗೆಯ ಸಂಜೆಗಳಲ್ಲಿ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಬಾವಲಿಗಳು ಒಟ್ಟಿಗೆ ಹಾರುತ್ತಾ ಹೊರಬರುವ ದೃಶ್ಯವನ್ನ ನೋಡಲು ಸಾವಿರಾರು ಪ್ರವಾಸಿಗರು ಸೇರುತ್ತಾರೆ. ಇದು ನಗರದ ಒಂದು ವಿಶಿಷ್ಟ ಆಕರ್ಷಣೆ. ಈ ನಗರದ ಅನಧಿಕೃತ ಘೋಷವಾಕ್ಯ ಕೀಪ್ ಆಸ್ಟಿನ್ ವಿಯರ್ಡ್. ನಗರದ ವಿಶಿಷ್ಟ ಸಂಸ್ಕೃತಿ, ಸಣ್ಣ ಉದ್ಯಮಗಳು ಮತ್ತು ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಹಾಗೂ ನಗರದ ಸಾಂಪ್ರದಾಯಿಕವಲ್ಲದ ಜೀವನ ಶೈಲಿಯನ್ನ ಸಂಭ್ರಮಿಸಲು ಈ ಘೋಷವಾಕ್ಯವನ್ನ ಬಳಸಲಾಗುತ್ತೆ. ಆಸ್ಟಿನ್ ಅಮೆರಿಕದ ಯಾವ ರಾಜ್ಯದಲ್ಲಿದೆ? ವಾರಾಂತ್ಯದ ವಿಶೇಷ ತಪಾಸಣಾ ಕಾರ್ಯಾಚರಣೆಯ ವೇಳೆ ಆರ್ಪಿಎಫ್ ಕೆಲ ಚಾರಣಿಗರಿಗೆ ದಂಡವನ್ನು ವಿಧಿಸಿದೆ. ದೂದ್ಸಾಗರ್ ಜಲಪಾತವನ್ನು ನೋಡಲು ರೈಲು ಹಳಿಗಳ ಮೂಲಕ ಅನಧಿಕೃತವಾಗಿ ಟ್ರೆಕ್ಕಿಂಗ್ ಹೋದ 32 ಪ್ರವಾಸಿಗರಿಗೆ ಈ ದಂಡವನ್ನು ವಿಧಿಸಲಾಗಿದೆ. ತಲಾ ₹500 ಅಂತೆ ಒಟ್ಟು ₹16,000 ದಂಡವನ್ನು ವಿಧಿಸಲಾಗಿದೆ ಎಂದು ಆರ್ಪಿಎಫ್ ಸಿಬ್ಬಂದಿ ತಿಳಿಸಿದ್ದಾರೆ. ಈ ಮಾರ್ಗದಲ್ಲಿ ಟ್ರೆಕ್ಕಿಂಗ್ ಹೋಗುವುದು ಬಹಳ ಅಪಾಯಕಾರಿ. ಹೀಗಾಗಿ ಕ್ಯಾಸಲ್ ರಾಕ್ನಿಂದ ದೂದ್ಸಾಗರ್ ಚಾರಣಕ್ಕೆ ನಿಷೇಧವನ್ನು ವಿಧಿಸಲಾಗಿದೆ. ಆದರೆ ಚಾರಣಿಗರು ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಚಾರಣ ಕೈಗೊಳ್ಳಲು ಮುಂದಾಗುತ್ತಿದ್ದಾರೆ. ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಬ್ಬಂದಿಗಳು ಮುಂದಾಗಿದ್ದು ದಂಡವನ್ನು ವಿಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿರುವ ಮಾವ್ಲಿನಾಂಗ್ ಅತ್ಯಂತ ಸರಳವಾದ ಸ್ವಚ್ಛತೆಗಾಗಿ ಜಾಗತಿಕ ಮನ್ನಣೆಯನ್ನ ಗಳಿಸಿದ ಗ್ರಾಮ. ಡಿಸ್ಕವರ್ ಇಂಡಿಯಾ ಮ್ಯಾಗಜಿನ್ ಏಷ್ಯಾದ ಅತ್ಯಂತ ಸ್ವಚ್ಛವಾದ ಗ್ರಾಮ ಎಂದು ಹೆಸರಿಸಿದೆ. ಪ್ರವಾಸಿಗರ ನೆಚ್ಚಿನ ಟ್ರಾವೆಲ್ ಡೆಸ್ಟಿನೇಷನ್ನಲ್ಲಿ ಒಂದಾಗಿರುವ ಈ ಗ್ರಾಮ ವಾರದಲ್ಲಿ ಒಂದು ದಿನವನ್ನ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಿದೆ. ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವ ಈ ಗ್ರಾಮದ ಅಚ್ಚರಿಯ ಈ ನಿರ್ಧಾರ ಸಮುದಾಯದ ಜೀವನ ಶೈಲಿ ಮತ್ತು ಸ್ಥಳೀಯ ಆಚಾರವನ್ನ ಕಾಪಾಡಿಕೊಳ್ಳಲು ನೆರವಾಗಲಿದೆ. ಪ್ರವಾಸಿಗರನ್ನ ವಾರದಲ್ಲಿ ಒಂದು ದಿನದ ಮಟ್ಟಿಗೆ ದೂರ ಇಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಗ್ರಾಮದ ಆಡಳಿತ ವರ್ಗ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಅತ್ಯಂತ ಹಳೆಯ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.